ಬಾಣಲೆ ಇಟ್ಟು ಕಡಲೆ ಬೀಜನ ಹಾಕಿ ಸ್ಲೋ ಫ್ಲೇಮಲ್ಲಿ ಹುರಿಬೇಕು. ಕಡಲೆ ಬೀಜನ ಸ್ವಲ್ಪ ಬ್ರೌನ್ ಆಗೋವರೆಗೂ. ಮತ್ತು ಒಣಮೆಣ್ಸಿನ್ಕಾಯಿನೂ ಸಹ ಅದೇ ಬಾಣಲಿಗೆ ಹಾಕಿ ರೋಸ್ಟ್ ಮಾಡಿ ತೆಗೆದಿಟ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ. ಆಮೇಲೆ ಗ್ರೈಂಡ್ ಮಾಡಬೇಕು. ಈಗ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಬೆಲ್ಲ. ಇದನ್ನು ಕಲ್ಲಲ್ಲಿ ಕುಟ್ಟಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗಷ್ಟು ಟೈಮ್ ಇಲ್ಲ, ಸೊ ಹಾಗಾಗಿ ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಬಂದೆ. ಈಗ ನೋಡಿ, ತುಂಬ ನುಣ್ಣಗೆ ಮಾಡೋದು ಬೇಡ, ನಾನು ತೋರಿಸ್ತಿರೋ ಹಾಗೆ ಸ್ವಲ್ಪ ಗರಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಪುಡಿ ಹಾಗೂ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಇದೊಂದು ಫೇವ್ರೆಟ್ ಆಗಿಬಿಟ್ಟಿದೆ ನಮ್ಮ ಯಜಮಾನ್ರಿಗೆ. ಈಗ ಇದು ಚಳಿಗೆ ತುಂಬ ಟೇಸ್ಟಿ ಅನಿಸುತ್ತೆ ಬಾಯಿ ಕೆಟ್ಟರೆ. ಮತ್ತು ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರಿಗೆ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿ, ಮತ್ತು ಪಿ ಜಿಯಲ್ಲಿರೋರು ಅನ್ನ ತಿನ್ನೋದಕ್ಕಾಗಲ್ಲ, ಅವ್ರು ಈ ಚಟ್ನಿ ಪುಡಿನ ತೊಗೊಂಡೋಗಿ 2 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು. ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.